ಎಲ್ಲರಿಗೂ ನಮಸ್ಕಾರ. ರಶ್ಮಿ ಧ್ವನಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನನ್ನೆಲ್ಲ ಆತ್ಮೀಯ ಪ್ರೀತಿಯ 9ನೇ ತರಗತಿಯ ಮುದ್ದು ಮಕ್ಕಳೇ, ಈ ದಿನದ ಕನ್ನಡ ತರಗತಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಪುಟಾಣಿಗಳೇ, ನಾವು ಕಳೆದ ದಿನ ತರಗತಿಯಲ್ಲಿ 9ನೇ ತರಗತಿಯ ಕನ್ನಡ ಭಾಷಾ ಪಠ್ಯಪುಸ್ತಕದಲ್ಲಿ ಇರ್ತಕ್ಕಂತಹ ಭಾಗ 2ರಲ್ಲಿ ಬರುವಂತಹ ಪಾಠ ಅದು ಕವಿ ರಾಘವಾಂಕ ರಚನೆ ಮಾಡಿರುವ ನಿನ್ನ ಮುತ್ತಿನ ಸತ್ತಿಗೆಯ ನಿತ್ತು ಸಲಹು ಅನ್ನುವಂತಹ ಒಂದು ಪದ್ಯಭಾಗವನ್ನು ನಾವು ನೋಡ್ತಾ ಇದ್ವಿ. ಕಳೆದ ದಿನ ತರಗತಿಯಲ್ಲಿ ನಾವೇನು ಮಾಡಿದ್ವಿ, ಕವಿ ಪರಿಚಯವನ್ನು ನೋಡಿದ್ವಿ, ಪ್ರವೇಶ ಭಾಗವನ್ನು ನೋಡಿದ್ವಿ, ಆಶಯವನ್ನು ನೋಡಿದ್ವಿ, ಅದಾದಮೇಲೆ ಪೂರ್ವ ಕಥೆಯನ್ನು ಕೂಡ ನಾವು ನೋಡಿದ್ವಿ. ಅದಾದಮೇಲೆ ನಾವು ಪಾಠದ ಸಾರಾಂಶವನ್ನು ಕೂಡ ನಾವು ನೋಡ್ತಾ ಇದ್ವಿ. ಇದರಲ್ಲಿ ಎಲ್ಲಿಗಿತ್ತಪ್ಪ ಅಂತಂದ್ರೆ, ಸತ್ಯ ಹರಿಶ್ಚಂದ್ರ ತನ್ನ ಗುರುವಿನ ಆಜ್ಞೆಯನ್ನು ಮೀರಿ ವಿಶ್ವಾಮಿತ್ರ ಆಶ್ರಮಕ್ಕೆ ಬಂದಿರ್ತಾನೆ. ಅವಾಗ ಅಲ್ಲಿ ವಿಶ್ವಾಮಿತ್ರ ತನ್ನ ತಪಸ್ಸಿನ ತಪೋಬಲದಿಂದ ಗಾನ ರಾಣಿಯರನ್ನು, ಮಾಯದ ಅಬಲೆಯರನ್ನು ಸೃಷ್ಟಿ ಮಾಡಿರ್ತಾನೆ. ಸಂದಕಾರಿರೋಳು ಅಂತಂದರೆ ಸರಿದ ಕಪ್ಪಾದ ರಾತ್ರಿ ಸರಿದಾದ ಮೇಲೆ ಹಗಲಂ ನೋಡಲ್ಲ ಅಂತಂದರೆ, ಇಲ್ಲಿ ಸತ್ಯ ಹರಿಶ್ಚಂದ್ರನನ್ನು ನೋಡಲು ಗಾನ ರಾಣಿಯರು ಆತನನ್ನು ತಮ್ಮ ನೃತ್ಯದಿಂದ ಆಮೇಲೆ ತಮ್ಮ ಹಾಡಿನಿಂದ ಆತನನ್ನು ಏನು ಮಾಡ್ತಾರೆ, ಸಂತೋಷವನ್ನು ಪಡಿಸುವಂತಹ ಒಂದು ಸಂದರ್ಭವನ್ನು ಅದನ್ನೇ ಪದ್ಯಭಾಗದಲ್ಲಿ ನಾವು ನೋಡಿದ್ವಿ. ಅವರು ಎಷ್ಟು ಸೌಂದರ್ಯವಾಗಿದ್ದರು, ಯಾವ ರೀತಿಯಾಗಿದ್ದರು ಎಂಬುದನ್ನು ಕೂಡ ನಾವು ನೋಡಿದ್ವಿ. ಅದಾದಮೇಲೆ ಆ ಮಾಯದ ಅಬಲೆಯರು ಸತ್ಯ ಹರಿಶ್ಚಂದ್ರನನ್ನು ರಾಜಾದಿರಾಜ, ರಾಯಕಂಟಕ, ರಾಯ ಜಗಜಟ್ಟಿ ಅಂತೇಳಿ ಆತನನ್ನು ಹೊಗಳಿದ್ದು, ಅದಾದಮೇಲೆ ಬಲಭೀಮನಿಗೆ ಸಮನಾದಂಥವನು, ಶಕ್ತಿ ಉಳ್ಳವನು, ಶತ್ರು ರಾಜ್ಯಗಳನ್ನು ಸೋಲಿಸಿದವನು ಅಂತಹ ಆತನನ್ನು ಸಾಧನೆಯನ್ನು, ಕೀರ್ತಿ ಪತಾಕೆಯನ್ನು ವರ್ಣನೆ ಮಾಡಿದಂತಹ ಗಾನ ರಾಣಿಯರು ಯಾವ ರೀತಿಯಾಗಿ ಆತನನ್ನು ವರ್ಣನೆ ಮಾಡಿದರು ಎಂಬುದನ್ನು ಕೂಡ ನಾವು 2ನೇ ಪದ್ಯ ಭಾಗದಲ್ಲಿ ನೋಡಿದ್ವಿ. ಇನ್ನು 3ನೇ ಪದ್ಯ ಭಾಗದಲ್ಲಿ ನಾವು ಆತನ ತನ್ನ ಗುರುವಿನ ಆಜ್ಞೆಯನ್ನು ಮೀರಿದ್ದು, ತನಗೆ ಹಿಂದಿನ ದಿನ ಕೆಟ್ಟ ಕನಸನ್ನು ಕಂಡಿದ್ದು, ಇನ್ನೊಂದು ಕಡೆ ವಿಶ್ವಾಮಿತ್ರನನ್ನು ನೋಡಿದರೆ 2ನೇ ಮುಕ್ಕನನ್ನು ಹಾಗೆ ಅಂದರೆ 2ನೇ ಶಿವನನ್ನು ನೋಡಿದ ಹಾಗೆ ಆಗತ್ತೆ ಅನ್ನುವಂಥದ್ದು ಸನ್ನಿವೇಶ ಮಾಡಿಕೊಂಡು ಅಷ್ಟೆಲ್ಲ ಗೊಂದಲಗಳ ನಡುವೆ ವಿಚಲಿತನಾದಂತಹ ಸತ್ಯ ಹರಿಶ್ಚಂದ್ರನನ್ನು ಮನಸ್ಸಿಗೆ ಸಂತೋಷವನ್ನು ಉಂಟು ಮಾಡಿರ್ತಕ್ಕಂತಹ ಗಾನ ರಾಣಿಯರಿಗೆ ಆತ ಆಭರಣಗಳನ್ನು ಕೊಡುವಂಥ ಒಂದು ದೃಶ್ಯವನ್ನು ಕೂಡ ನಾವು ನೋಡಿದ್ವಿ. 4ನೇ ಪದ್ಯ ಭಾಗದಲ್ಲಿ ನಾವು ಅಷ್ಟೊಂದು ಸಂತೋಷದಿಂದ ಸತ್ಯ ಹರಿಶ್ಚಂದ್ರ ಅವರಿಗೆ, ಗಾನ ರಾಣಿಯರಿಗೆ, ಮಾಯದ ಅಬಲೆಯರಿಗೆ ಸರ್ವ ಆಭರಣಗಳನ್ನು ಕೊಡುವಂಥ ಸಂದರ್ಭದಲ್ಲಿ ಅವರು ಆಭರಣಗಳ ಬದಲಾಗಿ ಏನು ಹೇಳಿದರು, ಬಡತನವನ್ನು ಹೊತ್ತಿರ್ತಕ್ಕಂತಹ ವ್ಯಕ್ತಿಗೆ ಆನೆ ದೊರಕಿದರೆ ಏನು ಫಲ, ಅದಾದಮೇಲೆ ರೋಗ ಇರ್ತಕ್ಕಂತಹ ವ್ಯಕ್ತಿಗೆ ರಾಜ್ಯ ದೊರಕಿದರೆ ಏನು ಫಲ, ನೀರಡಿಕೆ ಆದಂತಹ ವ್ಯಕ್ತಿಗೆ ತುಪ್ಪ ಸಿಕ್ಕರೆ ಏನು ಫಲ, ರೋಗ ಹತ್ತಿರ್ತಕ್ಕಂಥ ವ್ಯಕ್ತಿಗೆ ರಂಬೆ ಸಿಕ್ಕರೆ ಏನಾಗುವುದು, ಸಾಯುವಂತಹ ವ್ಯಕ್ತಿಗೆ ರಾಜ್ಯಭಾರ ಸಿಕ್ಕರೆ ಏನಾಗುತ್ತೆ ಹಂತದಲ್ಲಿ ಇಷ್ಟೊಂದು ಕಡು ಬಿಸಿಲನ್ನ ನಾವು ಬಳಲಿ ಬೆಂಡಾಗಿದ್ದರೂ ಕೂಡ ನಮ್ಮ ಪರಿಸ್ಥಿತಿಗೆ ನೀನು ಮನಸ್ಸೊಲ್ಲೋದು, ಮನಸ್ಸಿನಿಂದ ತೃಪ್ತಿಯಿಂದ ನಮ್ಮ ನೃತ್ಯಕ್ಕೆ ನೀನು ಮನಸ್ಸೋತು ಏನು ಮಾಡಿಬಿಟ್ಟೆ, ಆಭರಣಗಳನ್ನ ಕೊಡ್ತಾ ಇದೆಯಲ್ಲ ರಾಜ, ಏನು ಹೇಳೋದು ಭೂಪಾಲ, ಹೇಳು ಎನ್ನುತ್ತಾ ಮತ್ತೆ ಇಂತೆಂದರು ಅನ್ನುವಂಥ ಒಂದು 4ನೇ ಪದ್ಯ ಭಾಗವನ್ನು ನಾವು ನೋಡ್ತಾ ಇದ್ವಿ ಮಕ್ಕಳೇ. ಇನ್ನು 5ನೇ ಪದ್ಯ ಭಾಗದಲ್ಲಿ ಏನಿದೆ ಎಂಬುದನ್ನು ನೋಡೋಣ. ಈ 5ನೇ ಪದ್ಯ ಭಾಗದಲ್ಲಿ ಏನು ಹೇಳ್ತಾರೆ ಎಂಬುದನ್ನು ನೋಡೋಣ ಬನ್ನಿ ಮಕ್ಕಳೇ. ಕಡಲೊಳ್ ಆಳ್ವಂಗೆ ತೆಪ್ಪವನು ದಾರಿಂದ್ರಗೆ ಕಡವರನ್ ಅತಿರ್ಹೋಗಿಗೆ ಅಮೃತಂ ಕೊಟ್ಟಡೆ ಆವರ್ ಅಡಿಗಡಿಗೆ ಅಧಾವ ಹರುಷವನೈದು ತಿಪ್ಪರ್ ಅವರಂ ಪೋಲ್ವರ್ ಈ ಪೊತ್ತಿನ ಸುಡುಸುಡನೆ ಸುಡುವ ಬಿರುಬಿಸಿಲ ಸೆಕೆ ಉಸುರ ಬಿಸಿ ಹೊಡೆದುದು ಉರಿಹತ್ತಿ ಬಾಯಿ ಬತ್ತಿಡಗೆ ಸುತ್ತಿ ಸಾವು ಅಡಸುತ್ತಿದೆ ನಿನ್ನ ಮುತ್ತಿನ ಸತ್ತಿಯ ನಿತ್ತು ಸಲಹು ಭೂಭುಜ ಎಂದರು. ನೋಡಿ, ಸಲಹು ಭೂಭುಜ ಎಂದರು. ನೋಡಿ ಮಕ್ಕಳೇ, ಕಡಲೊಳ್ ಆಳ್ವಂಗೆ ತೆಪ್ಪವನು. ನೋಡಿ, ಯಾರು ಕಡಲೊಳಗೆ ಮುಳುಗಿ ಹೋಗ್ತಿರ್ತಾರಲ್ಲ, ಕಡಲು ಅಂತಂದರೆ ಸಮುದ್ರ ಮಕ್ಕಳೇ, ಸಮುದ್ರದೊಳಗೆ ಮುಳುಗಿ ಹೋಗ್ತಿರೋರಿಗೆ ಏನು ಅವಶ್ಯಕತೆ ಇರುತ್ತೆ, ತೆಪ್ಪ ಅಂತಂದರೆ ಧೋಣಿ ಅವಶ್ಯಕ ಇರುತ್ತೆ. ಕಡಲೊಳಗೆ ಮುಗ್ತಿರುವಂತಹ ವ್ಯಕ್ತಿಯೇ ಆಗಿರ್ಬೋದು ಅಥವಾ ವ್ಯಕ್ತಿಗಳೇ ಆಗಿರ್ಬೋದು, ಅಲ್ಲಿ ಏನು ಅವಶ್ಯಕತೆ ಬರುತ್ತಪ್ಪ ಅಂತಂದ್ರೆ ಧೋಣಿಯ ಅವಶ್ಯಕತೆ ಇರುತ್ತೆ. ಅದೇ ರೀತಿಯಾಗಿ ದಾರಿಂದ್ರಗೆ ಕಡವರವನ್. ನೋಡಿ,
ಬಡತನ, ದಾರಿದ್ರ್ಯ ಅಂದರೆ ಬಡತನ. ಯಾವ ವ್ಯಕ್ತಿ ಬಡತನದಿಂದ ತುಂಬಿರ್ತಾನೋ, ಯಾವ ವ್ಯಕ್ತಿ ಬಡತನದಲ್ಲಿ ಸಿಕ್ಕು ಒದ್ದಾಡ್ತಿರ್ತಾನಲ್ಲೋ ಅಂತಹ ವ್ಯಕ್ತಿಗೆ ಕಡವರವನ್ ಅಂತಂದರೆ ಚಿನ್ನ. ಅಂತಹ ವ್ಯಕ್ತಿಗೆ ನಾವು ಚಿನ್ನವನ್ನು ಕೊಟ್ಟರೆ ಏನಾಗುತ್ತೆ, ಆತನ ದಾರಿದ್ರ್ಯ ಎಲ್ಲ ಹೋಗಿಬಿಡತ್ತೆ, ಮಾಯವಾಗಿಬಿಡತ್ತೆ. ಅದೇ ರೀತಿಯಾಗಿ ಅತಿ ರೋಗಿಗೆ ಅಮೃತಂ ಕೊಟ್ಟಡೆ. ಅತಿ ರೋಗಿ ಯಾವಾಗಲೂ ಹಾಸಿಗೆಯನ್ನು ಹಿಡಿದು ಮಲಗಿರ್ತಕ್ಕಂತಹ ವ್ಯಕ್ತಿಗೆ ನಾವು ಅಮೃತ ಕೊಟ್ಟರೆ ಏನಾಗುತ್ತೆ, ಆತನ ರೋಗ ವಾಸಿಯಾಗುವಂತಹ ಒಂದು ಚಾನ್ಸ್ ಇರುತ್ತೆ, ಒಂದು ಅವಶ್ಯಕತೆ ಇರುತ್ತೆ ಅಂತಲೇ ಕೂಡ ನಾವು ಹೇಳ್ಬೋದು. ಹೀಗೆ ಅವರ ಅಡಿಗಡಿಗೆ ಅಧಾವ ಹರುಷವನೈದು ತಿಪ್ಪರ್ ಅವರಂ ಪೋಲ್ವರ್. ಅಂದರೆ ಯಾವ ವ್ಯಕ್ತಿಗೆ ಅಡಿಗಡಿಗೆ, ಅವರ ಅಡಿಗಡಿಗೆ ಅಂದರೆ ಯಾವ ವ್ಯಕ್ತಿಗಳಿಗೆ ಯಾವುದರ ಅವಶ್ಯಕತೆ ಇದೆಯಲ್ಲ ಆ ವ್ಯಕ್ತಿಗಳಿಗೆ ಆ ಅವಶ್ಯಕತೆಗಳು ಈಡೇರಿಸ್ಬಿಟ್ರೆ ಅಥವಾ ಸಿಕ್ಬಿಟ್ರೆ ಏನಾಗುತ್ತೆ, ಅವರ ಸಮಸ್ಯೆಗಳು ಎಲ್ಲವೂ ಕೂಡ ನಿವಾರಣೆ ಆಗುತ್ತೆ. ಅಂದರೆ ಸಮುದ್ರದಲ್ಲಿ ಮುಗ್ತಿರುವಂತಹ ವ್ಯಕ್ತಿಗೆ ದೋಣಿ ಸಿಕ್ಕರೆ, ಬಡತನದಲ್ಲಿ ಬೆಂದು ಹೋಗ್ತಾ ಇರುವಂತಹ ವ್ಯಕ್ತಿಗೆ ಚಿನ್ನ ಸಿಕ್ಕರೆ, ರೋಗಿಗೆ ಯಾವಾಗಲೂ ಹಾಸಿಗೆಯನ್ನು ಹಿಡಿದುಕೊಂಡು ಮಲಗಿರ್ತಕ್ಕಂತಹ ವ್ಯಕ್ತಿಗೆ ಅಮೃತ ಸಿಕ್ಕರೆ ಏನಾಗತ್ತೆ, ಅವರ ದಾರಿದ್ರ್ಯ, ಅವರ ಬಡತನ ಎಲ್ಲವೂ ದೂರವಾಗಿಡುತ್ತಲ್ಲ. ಹಾಗೆ ನಾವುಗಳು ಕೂಡ ಅಂತ ಹೇಳ್ತಿದ್ದಾರೆ ಗಾನ ರಾಣಿಯರು ಸತ್ಯ ಹರಿಶ್ಚಂದ್ರ. ಹೀಗೆ ಅವರನ್ನು ಹೋಲ್ತಕ್ಕಂತಹ ನಮಗೆ ಈ ಹೊತ್ತಿನ ಸುಡುನೆ ಸುಡುವ ಬಿರು ಬಿಸಿಲ ಸೆಕೆ ಉಸಿರ ಬಿಸಿ ಹೊಡೆದುದು. ನೋಡಿ, ಇಂತಹ ಈ ಹೊತ್ತಿನ ಅಂತಂದ್ರೆ ಈ ಹೊತ್ತೊಳಗೆ ಸುಡುವ ಬಿರು ಬಿಸಿಲೈತಿ. ಯಾವ ರೀತಿ ಐತಿ, ಸಿಕ್ಕಾಪಟ್ಟೆ ಬಿಸಿಲೈತಿ. ಇಂತಹ ಬಿಸಿಲಿನಲ್ಲಿ ನಮಗೇನಾಗ್ತಾ ಇದೆ, ಸೆಕೆ ಆಗ್ತಾ ಇದೆ, ನಮ್ಮ ಉಸಿರು ಬಸಿದು ಹೋಗ್ತಾ ಇದೆ ಅಂತ ಉರಿ ಹತ್ತಿ ಬಾಯಿ ಬತ್ತಿ ಡಗೆ ಸುತ್ತಿ ನಮಗೇನಾಗ್ತಾ ಇದಪ್ಪ ಅಂದರೆ ಉರಿ ದಗದಗ ಅಂತ ಬಿಸಿಲಿನಿಂದ ಬರ್ತಕ್ಕಂಥ ಉರಿ ನಮ್ಮ ಅಥವಾ ನಾವೇ ಸತ್ತು ಹೋಗ್ತೀವಿ ಅನ್ನೋ ರೀತಿ ನಮಗೆ ಆಗ್ತಾ ಇದೆ. ಇಂತಹ ಬಿರು ಬಿಸಿಲಿನಲ್ಲಿ ನಮಗೇನಾಗ್ತದೆ, ನಾವು ಸತ್ತೇ ಹೋಗ್ತೀವೇನೋ ಅಂಥೇಳಿ ನಮಗೆ ಫೀಲ್ ಆಗ್ತಾ ಇದೆ, ಅನಿಸ್ತಾ ಇದೆ. ಇಂತಹ ಬಿರು ಬಿಸಿಲಿನ ಸತ್ತು ಹೋಗ್ತೀವಿ ಅಂತ ಫೀಲ್ ಅನಿಸ್ತಾ ಇರೋ ನಮಗೆ ನಿನ್ನ ಆಭರಣಗಳು ಯಾವುವು ಬೇಡ, ನಮಗೆ ನಿನ್ನ ಮುತ್ತಿನ ಸತ್ತಿಗೆ ಅನಿತ್ತು ಸಲಹು ಭೂಭುಜ ಎಂದರು. ನೋಡಿ, ನಿನ್ನ ಅಲ್ಲಿರ್ತಕ್ಕಂತಹ ಮುತ್ತಿನಿಂದ ತಯಾರಿಸ್ತಕ್ಕಂತಹ ಮುತ್ತಿನಿಂದ ಅಲಂಕೃತವಾಗಿರ್ತಕ್ಕಂತಹ ಛತ್ರಿಯನ್ನು ನಮಗೆ ಕೊಡು. ಇತ್ತು ಸಲಹು ಭೂಭುಜ ಅಂತಂದರೆ ಭೂಮಿಯ ಒಡೆಯನಾದವನು. ನೀನು ಛತ್ರಿಯನ್ನು ಕೊಡು, ನಿನ್ನಲ್ಲಿರ್ತಕ್ಕಂತಹ ಮುತ್ತಿನ ಛತ್ರಿಯನ್ನು ಕೊಟ್ಟರೆ ಈ ಬಿರುಸಿನಲ್ಲಿ ನಾವು ಸುತ್ತಕ್ಕಂತಹ ನಮಗೆ ಅಥವಾ ಸಾವು ಸಮೀಪ ಬರ್ತಾ ಇದೆ ಅನ್ನಿಸ್ತಾ ಇರುವಂತಹ ನಮಗೆ ಏನಾಗುತ್ತೆ, ಅದಕ್ಕೆ ನಿನ್ನ ಮುತ್ತಿನ ಸತ್ತಿಗೆಯನ್ನು ಕೊಡು ಭೂಮಿಯ ಒಡೆಯನಾದವನೇ ಅಂಥೇಳಿ ಆ ಮಾಯದ ಅಬಲೆಯರು ಗಾನ ರಾಣಿಯರು ಸತ್ಯ ಹರಿಶ್ಚಂದ್ರನ ಕೇಳ್ತಾರೆ. ಆಗ ಕೇಳಿದಂತಹ ಸಂದರ್ಭದಲ್ಲಿ ಸತ್ಯ ಹರಿಶ್ಚಂದ್ರ ಏನು ಹೇಳ್ತಾನೆ ಎಂಬುದಂಥದ್ದು ಪದ್ಯ ಯಾವುದು, ಈ 6ನೇ ಪದ್ಯ ಭಾಗದಲ್ಲಿದೆ. ರವಿಕುಲದ ಪೀಳಿಗೆಯೊಳ್ ಒಗೆದ ರಾಯರ್ಗೆ ಪಟ್ಟವ ಕಟ್ಟುವಂದು ಇದಿಲ್ಲದಡೆ ಅರಸುತನ ಸಲ್ಲದು ಅವನಿಯೊಳು ಯುದ್ಧ ರಂಗದೋಳ್ ಇದಂ ಕಂಡ ಹಗೆಗಳು ನಿಲ್ಲರ್ ಅದರ ಕೆಳಗೆ ಕವಿಯುವ ನೆಲಳೊಳಗೆ ಅವನಿದ್ದನ್ ಆತಂಗೆ ತಾಂತವಿಲ್ ಎಡರು ಬಡತನಂ ರೋಗ ಅಪಕೀರ್ತಿ ಪರಿಭವ ಭಯಂ ಹರೆಯುವುದು ಇದನ್ನು ಅರಿಧರಿದು ಸತ್ತಿಗೆಯ ಕೊಡಬಹುದೇ ಎಂದನು. ನೋಡಿ ಯಾವಾಗ ಇವರು ತನ್ನಲ್ಲಿರ್ತಕ್ಕಂತಹ ಒಂದು ಛತ್ರಿಯನ್ನು ಕೇಳ್ತಾರಲ್ಲ, ಆವಾಗ ಸತ್ಯ ಹರಿಶ್ಚಂದ್ರ ಏನು ಹೇಳ್ತಾನಪ್ಪ ಅಂತಂದರೆ, ರವಿಕುಲದ ಪೀಳಿಗೆಯೋಳ್. ರವಿಕುಲ ಅಂತಂದರೆ ಸೂರ್ಯವಂಶ. ಈ ಸೂರ್ಯವಂಶ, ರವಿಕುಲ ಅಂದ್ರೇನು, ಸೂರ್ಯವಂಶ ಅಂತೇ ಅರ್ಥ. ರವಿಕುಲದ ಪೀಳಿಗೆಗಳು ಅಂದರೆ ಸೂರ್ಯವಂಶದಲ್ಲಿ ಅಥವಾ ಯಾವ ವ್ಯಕ್ತಿ ಸೂರ್ಯವಂಶದಲ್ಲಿ ಜನಿಸಿರ್ತಾನೋ, ಅಂದರೆ ಸತ್ಯ ಹರಿಶ್ಚಂದ್ರನು ಕೂಡ ಸೂರ್ಯವಂಶದವನೇ. ಹೀಗಾಗಿ ಯಾವ ವ್ಯಕ್ತಿ ಸೂರ್ಯವಂಶಕ್ಕೆ ಸಂಬಂಧಪಟ್ಟಿರ್ತಾನೋ, ಯಾವ ವ್ಯಕ್ತಿ ಸೂರ್ಯವಂಶದಲ್ಲಿ ಜನಿಸಿರ್ತಾನೋ, ಒಗೆದ ರಾಯರಿಗೆ ಪಟ್ಟವ ಕಟ್ಟುವಂದು, ಅಂತಹ ರಾಯರಿಗೆ ರಾಜನಾಗುವಂತಹ ವ್ಯಕ್ತಿಗೆ ಪಟ್ಟವ ಕಟ್ಟುವಂತಹ ಸಂದರ್ಭದಲ್ಲಿ ಪಟ್ಟ ಕಟ್ಟುವ ಸಂದರ್ಭದಲ್ಲಿ ಈ ಛತ್ರಿ ಇರಲೇಬೇಕು. ಇದಿಲ್ಲದಡೆ ಅರಸುತನ ಸಲ್ಲದು. ಒಂದು ವೇಳೆ ಆತನಿಗೇನಾದರೂ ನಾವು ಈ ಛತ್ರಿ ಇರಲಿಲ್ಲಪ್ಪ ಅಂತಂದ್ರೆ ಅಂತಹ ಅರಸನಿಗೆ ಅದು ಸಲ್ಲೋದೇ ಇಲ್ಲ. ಯಾವ ವ್ಯಕ್ತಿ ಸೂರ್ಯವಂಶದಲ್ಲಿ ಹುಟ್ಟಿರ್ತಾನೋ ಆ ವ್ಯಕ್ತಿ ರಾಜ್ಯ ಪಟ್ಟಾಭಿಷೇಕ ಕಟ್ಟುವಂತಹ ಸಮಯದಲ್ಲಿ, ಪಟ್ಟಾಭಿಷೇಕ ಮಾಡುವ ಸಂದರ್ಭದಲ್ಲಿ ಈ ಮುತ್ತಿನ ಛತ್ರಿಯು ಇರಲೇಬೇಕು. ಒಂದು ವೇಳೆ ಇರಲಿಲ್ಲ ಅಂದ್ರೆ ಆತನಿಗೆ ಅರಸುತನ ಅನ್ನೋದು ಸಲ್ಲುವುದೇ ಇಲ್ಲ. ಅವನಿಯೋಳ್ ಯುದ್ಧರಂಗದೊಳ್ ಇದಂ. ಅವನಿ ಅಂತಂದ್ರೆ ಇಲ್ಲಿ ಭೂಮಿ.
ಯುದ್ಧ ರಂಗದೊಳು ಅಂದ್ರೆ ಯುದ್ಧ ಭೂಮಿಯಲ್ಲಿ ಇದಂ ಕಂಡ ಹಾಗೆಗಳು ನಿಲ್ಲರ. ಯುದ್ಧ ಭೂಮಿಯಲ್ಲಿ ಈ ಛತ್ರಿಯನ್ನು ನೋಡಿದ ತಕ್ಷಣ ಯಾವ ಶತ್ರುಗಳು ಕೂಡ ನಿಲ್ಲುವಂಥ ಒಂದು ಸಣ್ಣ ಪ್ರಯತ್ನ ಕೂಡ ಅವರು ಮಾಡೋದಿಲ್ಲ. ಅದರ ಕೆಳಗೆ ಕವಿಯುವ ನೆಲ ಒಳಗೆ ಅವನಿದ್ದನಂದರೆ ಯಾವಾಗ ಈ ಛತ್ರಿಯ ಕೆಳಗೆ ಯುದ್ಧ ಭೂಮಿಯಲ್ಲಿ ಈ ಛತ್ರಿಯನ್ನು ನೋಡಿದ ತಕ್ಷಣ ಇದು ಸತ್ಯ ಹರಿಶ್ಚಂದ್ರನ ಛತ್ರಿ ಅಂದ ತಕ್ಷಣ ಯಾರು ಕೂಡ ಶತ್ರುಗಳು ನಿಲ್ಲುವಂಥ ಒಂದು ಸಣ್ಣ ಪ್ರಯತ್ನ ಕೂಡ ಮಾಡುವುದಿಲ್ಲ. ಅದ್ರ ಕೆಳಗೆ ನಾವು ಯುದ್ಧ ಭೂಮಿಯೊಳಗೆ ಅಥವಾ ಭೂಮಿಯ ಮೇಲೆ ನಾವು ಬರ್ತಾ ಇದ್ದಂಥ ಸಂದರ್ಭದಲ್ಲಿ ಅಲ್ಲಿ ಯಾವ ತೊಂದರೆಗಳು ಕೂಡ ಬರುವುದಿಲ್ಲ. ಆತಂಗೆ ತಾಂತವೇ ಇಲ್ಲ ಅಂದರೆ ಯಾವ ತೊಂದರೆಗಳು ಬರುವುದಿಲ್ಲ. ಎಡರು ಬಡತನ ರೋಗ ಅಂದರೆ ಆತನಿಗೆ ಯಾವುದೇ ಬಡತನ ಆಗಿರ್ಬೋದು, ಯಾವುದೇ ರೋಗ ಆಗಿರ್ಬೋದು, ಅಪಕೀರ್ತಿ ಪರಿಭವ ಭಯಂ ಹರೆಯುವುದು, ಯಾವುದೇ ಅಪಕೀರ್ತಿ ಆಗ್ಬೋದು, ಯಾವುದೇ ಭಯ ಆಗುವುದು ಯಾವುದು ಕೂಡ ಇರುವುದಿಲ್ಲ. ಇದನ್ನು ಅರಿದರಿದು ಸತ್ತಿಗೆಯ ಕೊಡಬಹುದೇ ಪೇಳ್ ಎಂದನು. ಯಾವುದೇ ರೋಗ ರುಜಿನ ಬಡತನ ಆಗಲಿ ಯಾವುದು ಕೂಡ ಬರುವುದಿಲ್ಲ. ಇದನ್ನು ಅರಿದು ಅಂದರೆ ತಿಳಿದು ಇದನ್ನು ಗೊತ್ತಿದ್ದು ಕೂಡ ಇದೆ, ತಿಳುವಳಿಕೆ ಇದ್ದು ಕೂಡ ಇದನ್ನು ತಿಳಿದು ನಾನು ಈ ಸತ್ತಿಗೆ ಅಂದರೆ ಈ ಛತ್ರಿಯನ್ನು ಕೊಡಬಹುದೇ ಹೇಳಂಥೇಳಿ ಆ ಗಾಣ ರಾಣಿಯರಿಗೆ ಯಾರು ಸತ್ಯ ಹರಿಶ್ಚಂದ್ರ ಕೇಳ್ತಾನೆ. ನೋಡಿ ಮಕ್ಕಳು, ಈ 6ನೇ ಪದ್ಯ ಭಾಗದಲ್ಲಿ ಏನಿದೆಯಪ್ಪ ಅಂದರೆ ಯಾವ ವ್ಯಕ್ತಿ ಸೂರ್ಯವಂಶದಲ್ಲಿ ಹುಟ್ಟಿರ್ತಾನೋ, ಯಾವ ವ್ಯಕ್ತಿ ಸೂರ್ಯವಂಶದಲ್ಲಿ ಜನಿಸಿರ್ತಾನೋ ಆ ವ್ಯಕ್ತಿ ರಾಜ್ಯಾಭಿಷೇಕ ಮಾಡಿಕೊಳ್ಳುವಂಥ ಸಂದರ್ಭದಲ್ಲಿ ಅಂದರೆ ಪಟ್ಟಾಭಿಷೇಕ್ತನಾಗುವಂತಹ ಸಂದರ್ಭದಲ್ಲಿ ಈ ಛತ್ರಿ ಇರಲೇ ಇದ್ದರೆ ಆತನಿಗೆ ಅರ್ಹತನ ಅನ್ನುವಂಥದ್ದು ಇರುವುದಿಲ್ಲ. ಯುದ್ಧ ಭೂಮಿಯೊಳಗೆ ಇದನ್ನು ಶತ್ರುಗಳು ನೋಡಿದರೆ ಒಂದು ನಿಲ್ಲುವಂಥ ಒಂದು ಸಣ್ಣ ಪ್ರಯತ್ನವೂ ಕೂಡ ಮಾಡುವುದಿಲ್ಲ. ಈ ಛತ್ರಿಯೊಳಗೆ ನಾವು ನಡೆದುಕೊಂಡು ಬರ್ತಾ ಇದ್ದರೆ ಭೂಮಿಯ ಮೇಲೆ ಬರ್ತಾ ಇದ್ದ ಸಂದರ್ಭದಲ್ಲಿ ನಮಗೆ ಯಾವುದೇ ರೀತಿ ತೊಂದರೆ ಆಗಲಿ, ಬಡತನ ಆಗಲಿ, ರೋಗ ರುಜಿನಗಳಾಗಲಿ, ಅಪಕೀರ್ತಿ ಆಗಲಿ, ಭಯ ಆಗಲಿ ಯಾವುದೂ ಕೂಡ ಇರುವುದಿಲ್ಲ. ಇಷ್ಟೆಲ್ಲ ಇದ್ದು ಇದೆಲ್ಲ ಗೊತ್ತಿದ್ದು ಕೂಡ ಈ ಛತ್ರಿಯನ್ನು ಅಥವಾ ಈ ಸತ್ತಿಗೆಯನ್ನು ನಾನು ನಿಮಗೆ ಕೊಡಬಹುದಾ ಅಂಥೇಳಿ ಇಲ್ಲಿ ರಾಜ ಸತ್ಯ ಹರಿಶ್ಚಂದ್ರ ಯಾರನ್ನು ಕೇಳ್ತಾ ಇದ್ದಾನೆ, ಗಾಣ ರಾಣಿಯರಿಗೆ ಕೇಳ್ತಾನೆ. ಎಲ್ಲ ಹೇಳ್ತಾ ಮತ್ತೆ ಮುಂದುವರೆದು ಆ ಛತ್ರಿಯ ಬಗ್ಗೆ ಏನು ಹೇಳ್ತಾನೆ ನೋಡಿ. ಇಲ್ಲಿ ರಾಜ ಸತ್ಯ ಹರಿಶ್ಚಂದ್ರ 7ನೇ ಪದ್ಯ ಭಾಗದಲ್ಲಿದೆ. ಅನುನಯದೊಳ್ ಎಲ್ಲವಂ ಕೊಡಬಹುದು ಬಿಡಬಹುದು, ಜನನಿಯಂ ಜನಕನಂ ನಲ್ಲಳಂ ದೈವವಂ ಮನವಾರೆ ನಂಬಿ ನಚ್ಚಿದ್ದ ಪರಿವಾರಂ ಕೊಡುವ ಬಿಡುವ ಅತಿಕಲಿಗಳು ಜನರೊಳಗೆ ಜನಿಸರ್ ಎಂದೆನಲು ನೀನೀಗ ಪೇಳ್ ಅನಿತಹೊಳು ಬೇಡಿದಡೆ ಕೊಡಬೇಡ ಕೊಡೆಯನ್ ಈಯನೇ ಲೋಭಬೇಕೆ ಅರಸ ಎನ್ನಲ್ ಇದಲ್ಲದೆ ಬೇರೆ ಮಾತಾಪಿತರಿಲ್ಲ ಎಂದನು. ನೋಡಿ ಅನುನಯನ ಎಲ್ಲವಂ ಕೊಡಬಹುದು ಬಿಡಬಹುದು. ಅನುನಯದವಳು ಅಂತಂದರೆ ನಾವು ಎಷ್ಟು ಪ್ರೀತಿಯಿಂದ ಎಷ್ಟು ಸಲಿಗೆಯಿಂದ ಇದ್ದರೆ ನಾವು ಮತ್ತು ನೀವು ಅಷ್ಟೇ ಪ್ರೀತಿಯಿಂದ ಅಷ್ಟೇ ಸಲಿಗೆಯಿಂದ ಇದ್ದರೆ ಎಲ್ಲವನ್ನೂ ಕೊಡಬಹುದು, ಎಲ್ಲವನ್ನೂ ಬಿಡಬಹುದು. ಆದರೆ ಜನನಿಯಂ ಅಂದರೆ ನಾವು ನಮ್ಮ ತಾಯಿಯನ್ನು ಯಾರಿಗಾದ್ರೂ ಕೊಡ್ಲಿಕ್ಕೆ ಸಾಧ್ಯನಾ? ಜನಕನಂ ನಮ್ಮ ತಂದೆಯನ್ನು ಯಾರಿಗಾದ್ರೂ ಕೊಡಲಿಕ್ಕೆ ಸಾಧ್ಯನಾ? ಇಲ್ಲ ತಾನೇ. ನಲ್ಲಳಂ ಪ್ರೀತಿಯ ಗಂಡ ಅಥವಾ ಪ್ರೀತಿಯ ಹೆಂಡತಿ ಅಂತಲೂ ಕೂಡ ಆಗತ್ತೆ. ಅವರನ್ನು ನಾವು ಯಾರಿಗಾದ್ರೂ ಬಿಟ್ಟು ಕೊಡಲಿಕ್ಕೆ ಸಾಧ್ಯ ಇದೆಯಾ? ಇಲ್ಲ. ದೈವವಂ ನಮ್ಮ ಮನೆ ದೇವರನ್ನು ನಾವು ಕೊಡಬಹುದಾ? ಮನವಾರೆ ನಂಬಿ ನಚ್ಚಿದ್ದ ಪರಿವಾರಂ ಕೊಡುವ ಬಿಡುವ. ನೋಡಿ ನಮ್ಮನ್ನೇ ನಂಬ್ಕೊಂಡಂಥ ಒಂದು ಕುಟುಂಬ ಇರುತ್ತೆ. ಆ ಕುಟುಂಬದಲ್ಲಿ ತಂದೆ ತಾಯಿ ಹೆಂಡತಿ ಮಕ್ಕಳು ಗಂಡ ಮಕ್ಕಳು ಅಣ್ಣ ತಮ್ಮ ಬಂಧು ಬಳಗ ಹೀಗೆ ಇಡೀ ಏನು ಫ್ಯಾಮ್ಲಿ ಇರುತ್ತಲ್ಲ ಆ ನಮ್ಮನ್ನೇ ನಂಬ್ಕೊಂಡಂತಹ ಫ್ಯಾಮ್ಲಿಯನ್ನು ನಾವು ಕೊಡಲಿಕ್ಕೆ ಸಾಧ್ಯ ಇದೆಯಾ? ಇಲ್ಲ. ನೋಡಿ ಅತಿ ಕಲಿಗಳು ಜನರೊಳಗೆ ಜನಿಸರ್ ಎಂದೆನಲು. ನೋಡಿ ಭೂಮಿಯ ಮೇಲೆ ಎಂತೆಂತಹ ರಾಜರುಗಳು ಜನಿಸಿರಬಹುದು, ಎಲ್ಲವನ್ನು ಕೇಳಿದ್ದನ್ನು ಕೊಡುವಂತಹ ರಾಜರುಗಳು ಜನಿಸಿರಬಹುದು. ಆದರೆ ತಂದೆ ತಾಯಿ ಹೆಂಡತಿ ಕುಟುಂಬ ಮನೆ ದೇವರು ಎಲ್ಲವನ್ನೂ ಈ ಛತ್ರಿ ಇಂಥವುಗಳನ್ನು ಕೊಡುವಂತಹ ರಾಜರುಗಳು ಇನ್ನೂ ಕೂಡ ಭೂಮಿಯ ಮೇಲೆ ಜನಿಸಿಲ್ಲ ಅಂತ ಸತ್ಯ ಹರಿಶ್ಚಂದ್ರ ಹೇಳ್ತಾನೆ. ಆಗ ಗಾಣಿಯ ರಾಣಿಯರು ಕೇಳ್ತಾರೆ, ಎಂದೆನಲು ನೀನೀಗ ಪೇಳ್ದ ಅನಿತರಳು ಬೇಡಿದೊಡೆ ಕೊಡಬೇಡ ಕೊಡೆಯನ್. ನೋಡಿ ಅಂದರೆ ಅವಾಗ ಈ ಗಾಣ ರಾಣಿಯರು ಏನು ಕೇಳ್ತಾರೆ, ಅನಿತರಳು ಬೇಡಿದಡೆ ಕೊಡಬೇಡ. ನೋಡು ನಾವು ನೀನು ಹೇಳಿದೆಲ್ಲ ರಾಜ, ತಂದೆ ತಾಯಿ ಹೆಂಡತಿ ಕುಟುಂಬ ದೇವರು ಏನೇನು ಹೇಳಿದೆ ಅದನ್ನೆಲ್ಲ ನಾವೇನು ಕೇಳ್ತಾ ಇಲ್ಲ. ನಾವು ಕೇಳ್ತಾ ಇರೋದೇನು? ಕೊಡೆಯನ್ ಈಯನೇ ಇಲ್ಲಿ ಹೋಗಬೇಕೆ. ನಾವು ಕೇಳ್ತಾ ಇರೋದು ಒಂದೇ ಒಂದು ಸಣ್ಣ ಛತ್ರಿ. ನಾವು ನಿನ್ನ ಯಾವುದೇ ಸಂಸಾರವನ್ನು ಕೇಳಿಲ್ಲ, ಮನೆ ದೇವರನ್ನು ಕೇಳಿಲ್ಲ, ತಂದೆಯನ್ನು ಕೇಳಿಲ್ಲ, ತಾಯಿಯನ್ನು ಕೇಳಿಲ್ಲ, ನಿನ್ನನ್ನೇ ನಂಬಿರ್ತಕ್ಕಂತಹ ನಿನ್ನ ಕುಟುಂಬ ಪರಿವಾರವನ್ನು ಕೂಡ ನಾವೇನು ಮಾಡಿಲ್ಲ, ಕೇಳಿಲ್ಲ. ನಾವು ಕೇಳ್ತಾ ಇರೋದೇನು? ಕೊಡೆಯನ್ನು ಇದೊಂದು ಸಣ್ಣದೊಂದು ಛತ್ರಿಯನ್ನು ಕೇಳ್ತಾ ಇದ್ದೀವಿ ಅಷ್ಟೇ. ಲೋಭ ಬೇಕೆ, ಜಿಪುಣತನ, ಇಷ್ಟೊಂದು ನಿನಗೆ ಅದರ ಮೇಲೆ ಜಿಪುಣತನಕ್ಕೆ, ಇಷ್ಟೊಂದು ಈ ಛತ್ರಿಯ ಮೇಲೆ ನಿನಗೆ ಲೋಭ ಏಕೆ ಅಂತ ಹೇಳಿ ಗಾಣ ರಾಣಿಯರು ಆತನಿಗೆ ಪ್ರಶ್ನೆ ಮಾಡಿದಾಗ ರಾಜ ಹೇಳ್ತಾನೆ,
ಅರಸ ಎನ್ನಲ್ ಇದಲ್ಲದೆ ಬೇರೆ ಮಾತಾಪಿತರಲ್ ಎಂದನು. ನೋಡಿ, ಆವಾಗ ಅರಸ ಹೇಳ್ತಾನೆ ಸತ್ಯ ಹರಿಶ್ಚಂದ್ರ, ಇದಲ್ಲದೆ ಬೇರೆ ಮಾತಾಪಿತರಿಲ್ಲ ನನಗೆ, ಇದು ಮಾತಾಪಿತರ ಸಮಾನ. ಈ ಛತ್ರಿ ಏನಿದೆಯಲ್ಲ ನನಗೆ ಸಾಮಾನ್ಯವಾದ ಛತ್ರಿ ಅಲ್ಲ, ಇದು ನನ್ನ ತಂದೆ ತಾಯಿಯ ಸಮಾನ ಈ ಛತ್ರಿ, ಇದನ್ನ ಬಿಟ್ಟರೆ ನನಗೆ ಬೇರೆದಿಲ್ಲ ಅಂತ ಸತ್ಯ ಹರಿಶ್ಚಂದ್ರ ಹೇಳ್ತಾನೆ. ನೋಡಿ ಮಕ್ಕಳೇ, ಈ 7ನೇ ಪದ್ಯ ಭಾಗದಲ್ಲಿ ಏನು ಹೇಳ್ತಾನಪ್ಪ ಅಂದ್ರೆ, ರಾಜಗಾನ ರಾಣಿಯರಿಗೆ ನಾವು ಪ್ರೀತಿಯಿಂದ ಸಲುಗೆಯಿಂದ ಇದ್ದರೆ ನಾವು ಏನೆಲ್ಲ ಕೊಡ್ಬೋದು, ತೆಗೆದುಕೊಳ್ಬೋದು, ನಮ್ಮ ಮಧ್ಯೆ ಬಿಟ್ಟಿದ್ದು. ಆದರೆ ತಂದೆನ, ತಾಯಿನ, ನಮ್ಮ ಕುಟುಂಬವನ್ನು, ಮನೆ ದೇವರನ್ನು, ನಮ್ಮ ಮನೆ ನಂಬಿರ್ತಕ್ಕಂಥ ಹೆಂಡತಿ ಮಕ್ಕಳನ್ನು ಕೊಡಲು ಸಾಧ್ಯವಿಲ್ಲ. ಆ ಭೂಮಿ ಮೇಲೆ ಜನಿಸಿದಂತಹ ಎಲ್ಲ ರಾಜರುಗಳು ರಾಜಾಧಿರಾಜರೇ, ಎಲ್ಲರೂ ಏನೇನೋ ದಾನವನ್ನು ಮಾಡ್ಬೋದು, ಆದರೆ ಈ ವಿಷಯಗಳಲ್ಲಿ ಯಾರೂ ಕೂಡ ದಾನವನ್ನು ಮಾಡುವುದಿಲ್ಲ ಅಂತ ಹೇಳಿದಾಗ, ಗಾನರಾಣಿಯರು ನಾವು ನಿಮ್ಮನ್ನು ಈ ಕುಟುಂಬ ನೀನೇನು ಹೇಳಿದೆಲ್ಲ ರಾಜ, ಯಾವುದನ್ನು ನಾವು ಕೇಳ್ತಲ್ಲ, ಕೇಳಿದ ಒಂದು ಸಣ್ಣ ಛತ್ರಿಯನ್ನು ಕೇಳ್ತಾ ಇದ್ದೀವಿ ಅಷ್ಟೇ, ಅದರ ಮೇಲೆ ನಿನಗೆ ಲೋಭ ಬೇಕೆ ಅಂತ ಅವ್ರು ಮತ್ತೆ ಪ್ರಶ್ನೆ ಮಾಡಿದಾಗ, ಆಗ ರಾಜ ಹೇಳ್ತಾನೆ, ಇದು ನನ್ನ ತಂದೆ ತಾಯಿಯ ಸಮಾನ, ಇದನ್ನು ಬಿಟ್ಟರೆ ನನ್ನ ಬೇರೆದು ಇಲ್ಲ, ನನಗೆ ತಂದೆ ತಾಯಿ ಹಾಗೆ ಅಂತ ನಾನು ತಿಳ್ಕೊಂಡಿದ್ದೀನಿ ಅಂತ ಹೇಳ್ತಾನೆ. ಹಾಗೆ ಹೇಳಿದಾಗ ಮುಂದೆ ಏನಾಗತ್ತಪ್ಪ ಅಂದರೆ 8ನೇ ಪದ್ಯ ಭಾಗದಲ್ಲಿ ಸತ್ಯ ಹರಿಶ್ಚಂದ್ರ ಈ ಛತ್ರಿಯ ಕುರಿತು ಅದರ ಪ್ರಾಮುಖ್ಯತೆಯನ್ನು ತಿಳಿಸ್ಕೊಡ್ತಿದ್ದಾನೆ. ಏನಂತ, ಲೋಗರಿಗೆ ಕೊಡಬಾರದಾಗಿ ಸತಿ ವಂಶಗತವಾಗಿ ಬಂದುದರೆಂದು ತಂದೆ ಪಟ್ಟವ ಕಟ್ಟುವಾಗಲ್ಲ ಅರ್ಚಿಸಿ ಕೊಂಬುದಾಗಿ ದೈವಂ ನೆಲ ತಂಪನ್ ಒಸೆದು ಈವುದಾಗಿ ಸಾಗಿಸುವ ತಾಯ್ ಧುರದೊಳ್ ಅರಿಗಳಂ ನಡಗಿಸುವುದಾಗಿ ಚತುರಂಗ ಬಲ ಎನಿಸಿತು. ಈ ಛತ್ರವೆಂಬಾಗಳ್ ಇದನ್ನರಿದರಿದು ಬೇಡುವರನ್ ಅತಿ ಮರುಳರ್ ಎನ್ನರೆ ಮೂ ಜಗದಳು. ನೋಡಿ, ಲೋಕರಿಗೆ ಕೊಡಬಾರದಾಗಿ, ಲೋಕರಿಗೆ ಅಂತಂದರೆ ಇಲ್ಲಿ ಪರಕೀಯರು ಅಂತ ಅರ್ಥ. ಇಲ್ಲಿ ಬೇರೆ ವ್ಯಕ್ತಿಗಳಿಗೆ ಇದನ್ನು ನಾವು ಕೊಡಬಾರ್ದು. ಯಾಕೆ ಕೊಡಬಾರದಪ್ಪ ಅಂದರೆ, ನಾನು ಇದನ್ನು ಯಾರಿಗೆ ಹೋಲಿಸ್ತಾ ಇದ್ದೀನಿ, ಸತಿ ಅಂದರೆ ನಾನು ಇದನ್ನು ನನ್ನ ಹೆಂಡತಿಗೆ ಹೋಲಿಸ್ತಾ ಇದ್ದೀನಿ. ನಾನು ಹೆಂಡತಿ ಅಂದ್ಕೊಂಡ ವಸ್ತುವನ್ನು ನಾನು ಯಾರಿಗೂ ಕೊಡಬಾರದು, ಪರಕೀಯರಿಗೆ ಇದನ್ನು ಕೊಡಬಾರದು. ಇದು ವಂಶಗತವಾಗಿ ಬಂದುದರೆ, ನೋಡಿ ಇದು ನನಗೆ ನಿನ್ನೆ ಮೊನ್ನೆಯಿಂದ ಬಂದಿದ್ದಲ್ಲ, ಇದು ವಂಶ ಪಾರಂಪರಿಕವಾಗಿ ಈ ಛತ್ರಿ ನನಗೆ ಬಂದಿದೆ. ತಂದೆ ಪಟ್ಟವ ಕಟ್ಟುವಾಗಲ್ಲ, ನನ್ನ ತಂದೆ ನನಗೆ ಪಟ್ಟ ಕಟ್ಟುವಂತಹ ಸಂದರ್ಭದಲ್ಲಿ ಈ ಛತ್ರಿಯನ್ನು ಅರ್ಚಿಸಿ ಕೊಂಬುದಾಗಿ ದೈವಂ ನೆಲ ತಂಪನ್, ಅಂದರೆ ಈ ಛತ್ರಿ ಏನೈತಲ್ಲ ಪಟ್ಟ ಕಟ್ಟುವಂಥ ಸಂದರ್ಭದಲ್ಲಿ ಈ ಛತ್ರಿ ಪೂಜೆಯನ್ನು ಮಾಡಿಕೊಂಡಿದೆ, ಅರ್ಚಿಸಿಕೊಂಡಿದೆ. ದೈವಂ ನೆಲ ತಂಪನ್ ಅಂತಂದರೆ ಯುದ್ಧ ಭೂಮಿಯಲ್ಲಿ ನಾನು ಬರ್ತಾ ಇದ್ದೀನಿ, ನನಗೆ ನೆರಳನ್ನು ಕೊಡುವಂಥದ್ದು. ಯುದ್ಧ ಮಾಡುವಂತಹ ಸಂದರ್ಭದಲ್ಲಿ, ರಣರಂಗದಲ್ಲಿ ಯುದ್ಧ ಮಾಡುವಂತಹ ಸಂದರ್ಭದಲ್ಲಿ ರಾಜನಿಗೆ ಇದೇನು ಮಾಡುತ್ತೆ, ಅತ್ಯಂತ ಪ್ರೀತಿಯನ್ನು ಕೊಟ್ಟು ಇದು ರಾಜನನ್ನು ಕಾಪಾಡತ್ತೆ. ಹೀಗೆ ಒಸೆದು ಇವುದಾಗಿ ಸಾಗಿಸುವ ತಾಯಿ ದೂರದಳು. ನೋಡಿ, ಇದು ನನಗೆ ತಾಯಿಯ ಸಮಾನ, ಇಷ್ಟೊಂದು ನನ್ನ ಪ್ರೀತಿಯನ್ನು ಕೊಟ್ಟು ಯುದ್ಧ ಭೂಮಿಯಲ್ಲಿ ನನ್ನನ್ನು ಕಾಪಾಡ್ತಕ್ಕಂಥ ಈ ಛತ್ರಿ ನನಗೆ ಯಾವುದರ ಸಮಾನ, ತಾಯಿಯ ಸಮಾನ. ಅದಷ್ಟಲ್ಲದೆ ಅರಿಗಳಂ ನಡಗಿಸುವುದಾಗಿ ಚತುರಂಗ ಬಲ ಎನಿಸಿತು. ಈ ಛತ್ರಿ ನನಗೆ ಚತುರಂಗ ಬಲ ಅಂತಂದರೆ, ಚತುರಂಗ ಬಲ ಅಂದರೆ ಆನೆ, ಕುದುರೆ, ಒಂಟೆ ಮತ್ತು ಕಾಲಾಳು ಅಂತ 4 ರೀತಿಯಾದಂತಹ ಬಲಗಳಿರ್ತವೆ. ಈ 4 ರೀತಿಯಾದಂತಹ ಬಲಗಳು ಇದ್ದ ಹಾಗೆ ಯಾವುದು, ಈ ಛತ್ರಿ ಶತ್ರುಗಳನ್ನು ಇದೇನು ಮಾಡುತ್ತೆ, ಯುದ್ಧ ಭೂಮಿಯಲ್ಲಿ ಅವರನ್ನು ನಡಗಿಸಿಬಿಡತ್ತೆ. ಇಷ್ಟೆಲ್ಲ ಮಹಿಮೆಯನ್ನು ತೆಗೆದುಕೊಂಡಂತಹ ನೀವುಗಳು ಈ ಛತ್ರವೆಂಬಾಗಳ್ ಇದನ್ನೆರೆದೆರೆದು ಬೇಡುವನ ಅತಿ ಮರುಳ ಎನ್ನರೆ ಮೂ ಜಗದಳು. ಈ ಜಗತ್ತಿನಲ್ಲಿ ನಿಮ್ಮಂತಹ ಮೂರ್ಖರು ಯಾರೂ ಕೂಡ ಇಲ್ಲ. ಇದನ್ನೆಲ್ಲ ಗೊತ್ತಿರ್ತಕ್ಕಂತಹ ನೀವುಗಳು ಇದನ್ನೇ ಕೇಳ್ತಾ ಇದ್ದೀರಲ್ಲ, ನಿಮ್ಮಂತಹ ಮೂರ್ಖರು ಯಾರೂ ಇಲ್ಲ. ನಿಮಗೆಲ್ಲ ಈ ವಿಷಯ ಗೊತ್ತು, ನಿಮಗೆಲ್ಲ ಇದ್ರ ಬಗ್ಗೆ ತಿಳುವಳಿಕೆ ಇದೆ, ಆದರೂ ಕೂಡ ನೀವೇನು ಮಾಡ್ತಾಯಿದ್ರಿ, ಇದೇ ಛತ್ರಿ ಬೇಕು ಅಂತ ನೀವು ನಾನು ಕೇಳ್ತಾ ಇದ್ದೀರಲ್ಲ, ನಿಮ್ಮಂತಹ ಮೂರ್ಖರು ಯಾರೂ ಇಲ್ಲ. ಈ 8ನೇ ಪದ್ಯ ಭಾಗದಲ್ಲಿ ಏನಿದೆಪ್ಪ ಅಂದರೆ, ಒಟ್ಟಾರೆ ಹೇಳ್ತೀನಿ ನೋಡಿ, ನಾ ಪರಕೀಯರಂತ ಏನು ಅಂದ್ಕೊಂಡಿದ್ದಾನಲ್ಲ ಅವರಿಗೆ ನಾನು ಈ ಛತ್ರಿಯನ್ನು ಕೊಡುವುದಿಲ್ಲ. ಯಾಕಂದರೆ ಇದು ನನ್ನ ಹೆಂಡತಿಯ ಸಮ. ವಂಶಗತವಾಗಿ ಬಂದಿರತಕ್ಕಂಥ, ವಂಶ ಪಾರಂಪರವಾಗಿ ಯಾವ ವ್ಯಕ್ತಿ ಬಂದಿದ್ದಿಲ್ಲ, ಇದು ನನಗೆ ತಂದೆಯ ಸಮ. ಪಟ್ಟ ಕಟ್ಟುವಂತಹ ಸಂದರ್ಭದಲ್ಲಿ ಇದು ಪೂಜೆಯನ್ನು ಮಾಡಿಸ್ಕೊಳುತ್ತೆ, ಇದು ನನಗೆ ದೇವರಿಗೆ ಸಮ. ಆಮೇಲೆ ಯುದ್ಧ ಭೂಮಿಯಲ್ಲಿ ಇದು ನನ್ನನ್ನು ಕಾಪಾಡತ್ತೆ, ಹೀಗಾಗಿ ಇದು ನನ್ನ ತಾಯಿಯ ಸಮ. ನನ್ನ ಶತ್ರು ರಾಷ್ಟ್ರಗಳನ್ನು ಅಥವಾ ಶತ್ರುಗಳನ್ನು ಇದು ನಡಗಿಸುತ್ತೆ ಯುದ್ಧ ಭೂಮಿಯಲ್ಲಿ, ಹೀಗಾಗಿ ಇದು ನನ್ನ ಚತುರಂಗ ಬಲ ಇದ್ದ ಹಾಗೆ. ಹೀಗಾಗಿ ಇದೆಲ್ಲ ಗೊತ್ತಿದ್ದು ನೀವು ನನ್ನ ಇದೇ ಛತ್ರಿಯನ್ನು ಕೇಳ್ತಾ ಇದ್ದೀರಲ್ಲ, ಅದಕ್ಕೆ
ನಿಮ್ಮಂಥ ಮೂರ್ಖರು ಯಾರೂ ಈ ಜಗತ್ತಿನಲ್ಲಿ ಇಲ್ಲ ಅಂತ ಹೇಳಿ ಸತ್ಯ ಹರಿಶ್ಚಂದ್ರ ಅವರಿಗೆ ಹೇಳ್ತಾನೆ. ನೋಡಿ ಮಕ್ಕಳು, ಈ ಪದ್ಯ ಭಾಗ ನಿಮ್ಮೆಲ್ಲರಿಗೂ ಅರ್ಥವಾಗಿದೆ ಅಂತೇಳಿ ನಾನು ಭಾವಿಸ್ತೀನಿ. ಕೊನೆಗೆ ಏನಾಗತ್ತಪ್ಪ ಅಂದರೆ, ಇಲ್ಲಿ ಗಾನರಾಣಿಯರು ಕೇಳಿದಂತಹ ಛತ್ರಿ ಗಾನರಾಣಿಯರಿಗೂ ಮತ್ತು ಸತ್ಯ ಹರಿಶ್ಚಂದ್ರ ಹೀಗೆ ನಡೆದಂಥ ಸಂದರ್ಭದಲ್ಲಿ ಮುಂದೆ ಮತ್ತೆ ಇಲ್ಲಿ ವಿಶ್ವಾಮಿತ್ರ ಋಷಿ ಮತ್ತೆ ವಿಫಲನಾಗ್ತಾನೆ. ಯಾವುದೇ ಕಾರಣಕ್ಕೂ ಇಲ್ಲಿ ಸತ್ಯ ಹರಿಶ್ಚಂದ್ರ ಆ ಛತ್ರಿ ವರ್ಣನೆ ಮಾಡ್ತಾನೆ ಹೊರತು ಆ ಛತ್ರಿಯನ್ನು ಆತ ಕೊಡುವುದಿಲ್ಲ. ಹೀಗಾಗಿ ಮತ್ತೆ ಆತನನ್ನು ಸೋಲಿಸ್ತೀನಿ ಅಂಥೇಳಿ ಏನು ಪಂಥವನ್ನು ಹೊರಡಿರ್ತಾನಲ್ಲ ವಿಶ್ವಾಮಿತ್ರ, ಕೊನೆಗೆ ಇದರಲ್ಲೂ ಕೂಡ ಆತ ವಿಫಲನಾಗ್ತಾನೆ ಅಂತ ಹೇಳ್ತಾ ಇಲ್ಲಿಯವರೆಗೆ ನನ್ನ ತರಗತಿ ನಿಮ್ಮೆಲ್ಲರಿಗೂ ಅರ್ಥವಾಗಿದೆ ಅಂತ ಭಾವಿಸ್ತಾ ನನ್ನ ತರಗತಿಗೆ ವಿರಾಮವನ್ನು ನೀಡ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ನನ್ನ ಈ ತರಗತಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ನೀವು ಮಾಡೋ ಸಪೋರ್ಟ್ನಿಂದ ನಾನು ಮತ್ತಷ್ಟು ವಿಡಿಯೋಗಳನ್ನು ಅಥವಾ ತರಗತಿಯನ್ನು ಮಾಡಬೇಕು ಅನ್ನುವಂಥ ಹಂಬಲ, ಆಸೆ, ಖುಷಿ ಹೆಚ್ಚಾಗ್ತದೆ ಅಂತ ಹೇಳ್ತಾ ನೀವೆಲ್ಲರೂ ನೋಡ್ತಾ ಇರಿ ರಶ್ಮಿ ಧ್ವನಿ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ನನ್ನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.